ಜಾತ್ರೆ ಆಗಿರ್ತಕ್ಕಂಥ ರಾಮಲಿಂಗೇಶ್ವರ ಜಾತ್ರೆಯನ್ನ ಇವತ್ತು ನಾನು ಮತ್ತು ತಾಲೂಕು ದಂಡಾಧಿಕಾರಿಗಳು ಮತ್ತು ತಾಲೂಕು ಆಡಳಿತ ಕುಟುಂಬ ಎಲ್ಲ ಸೇರಿ ನಿಮ್ಮೊಂದಿಗೆ ಪ್ರತಿಯೊಬ್ಬ ಮನುಷ್ಯ ತಪ್ಪು ಮಾಡ್ಲಿಕ್ಕೆ ಮನುಷ್ಯ ಯಾರಿಲ್ಲ. ಲಾಸ್ಟ್ ಟೈಮ್ ತಪ್ಪು ಏನಾದ್ರು ಮಾಡಿದ್ರೆ ಅದನ್ನು ಸರಿದಿದ್ಕೊಳ್ಳಕ್ಕೆ ಒಂದು ಅವಕಾಶವನ್ನ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ, ಏನೇನು ನಾನು ಲಾಸ್ಟ್ ಟೈಮ್ ಮಾಡಿಲ್ವೋ ಅದನ್ನ ಖಂಡಿತವಾಗಿ ಮಾಡ್ಕೊಡ್ತೀವಿ ಅಂತ ನಿಮ್ಗೆ ಭಾಷೆ ಕೊಡುತ್ತಾ, ಈ ರಾಮಲಿಂಗೇಶ್ವರ ಜಾತ್ರೆಯನ್ನ ನಮ್ಮೆಲ್ಲರ ಉದ್ದೇಶ ಒಂದೇ, ಜಾತಿ ಭೇದ ಬಿಟ್ಟು ಪಕ್ಷ ಎಲ್ಲ ಬಿಟ್ಟು ಈ ರಾಮಲಿಂಗೇಶ್ವರ ಜಾತ್ರೆಯನ್ನ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಏನ್ ಮನವಿ ಮಾಡಿದ್ವಿ. ತಮ್ಮೆಲ್ಲ ಸಲಹೆ ಮೂಲಕ ಈ ಜಾತ್ರೆನ ಯಶಸ್ವಿಗೊಳಿಸೋದ್ರ ಮುಖಾಂತರ ಖಂಡಿತವಾಗ್ಲೂ ಒಂದೊಂದೇ ನಾನು ಹೇಳ್ತೀನಿ ನಿಮ್ಗೆ, ಈ ಒಂದು ಜಾತ್ರೆ ಆಗಿದ ಕೂಡಲೇ ರಥವನ್ನ ಅದನ್ನ ರಿಮೂವ್ ಮಾಡಿ ಬೇರೆ ರಥನ ಮಾಡ್ಲಿಕ್ಕೆ ಅದು ಏನಾಗುತ್ತೋ ಅದನ್ನೆಲ್ಲ ರೀತಿ ಒಂದು ಕಮಿಟಿ ಮಾಡಿ ಅದು ಮಾಡ್ತಕ್ಕಂಥ ಮುಂದಾಳತ್ವವನ್ನ ನಾವು ವಹಿಸ್ಕೊಳ್ತೇವೆ. ಹಾಗೂ ನಾಳೆನೆ ವಾಟರ್ ಫಿಲ್ಟರ್ ಹಾಕ್ಲಿಕ್ಕೆ ವಿತಿನ್ 5-6 days ಅಲ್ಲಿ ವಾಟರ್ ಫಿಲ್ಟರ್ ಹಾಕಿ ಜನ ನೀರು ಕುಡಿಲಿಕ್ಕೆ ವ್ಯವಸ್ಥೆಯನ್ನ ನಾನೇ 13 ದಿನ ಇವತ್ತು ಕೊಡ್ತೀನಿ, ನಾಳೆಯಿಂದ ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಒಂದು ಆಗಾಗಲೇ ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ ಇಂದ ಲೋಕೋ ಡಿಪಾರ್ಟ್ಮೆಂಟ್ ಇಂದ ಎಲ್ಲಾ ರೋಡ್ ಮುಚ್ಚಲಿಕ್ಕೆ ಗುಳಿ ಮುಚ್ಚಲಿಕ್ಕೆ ವ್ಯವಸ್ಥೆ ಆಗಿದೆ, ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀವಿ. ಕುಡಿದೀರ್ಲಿಕ್ಕೆಲ್ಲ ವ್ಯವಸ್ಥೆ ಯಾವ ಡಿಪಾರ್ಟ್ಮೆಂಟ್ ಏನೇನು ನಾವು ವರ್ಕ್ ಕೊಟ್ಟಿದ್ವಿ ಖಂಡಿತವಾಗ್ಲೂ ನಾಳೆಯಿಂದ ನಾವು ಫಾಲೋ ಮಾಡಿ ಇದನ್ನ ವರ್ಕ್ ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ನಾವು ಒಪ್ಕೊಂತೀವಿ. ಒಂದು ಎರಡನೇ ವಿಚಾರಕ್ಕೆ ಬಂದ ನೀವೇನ್ ಹೇಳ್ತಿದ್ರಿ ಅವನಿ ಬೆಟ್ಟದ ಒಂದು ಇದರಿಂದ ಈಗಾಗಲೇ ನನ್ನ ಸೆಷನ್ ಅಲ್ಲಿ 2 ಸರಿ ಪಾಯಿಂಟ್ ಎತ್ತಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗಿ ಅಪ್ರೂವಲ್ ಆಗಿ ಇಲ್ಲಿಂದ ಬಂದು ಅವರು ಅನುಮೋದನೆ ಮಾಡ್ಕೊಂಡು ಹೋಗಿದ್ದಾರೆ. ನಾನು 16 ಕೋಟಿ ಕೇಳಿದ್ದೆ, ಅವ್ರು 8 ಕೋಟಿ ಆಲ್ರೆಡಿ ಸ್ಯಾಂಕ್ಷನ್ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗಿದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಂದಿದ್ದ ಕೂಡಲೇ 8 ಕೋಟಿ ಬಂದಿದ್ದ ತಕ್ಷಣ ಈ ರಾಮಲಿಂಗೇಶ್ವರ ಬೆಟ್ಟವನ್ನ ಈ ಒಂದು ದೇವಸ್ಥಾನವನ್ನ ಇಂಪ್ರೂವ್ ಮಾಡ್ತಕ್ಕಂಥ ಈಗಾಗಲೇ ಸರ್ಕಾರ ನಮ್ಗೆ ಅನುಮೋದನೆ ಕೊಟ್ಟಿದೆ. ಯಾಕೆ ಸರ್ಕಾರ ನಿಮ್ಗೆ ಗೊತ್ತಿದೆ, ಅನುಮೋದನೆ ಆದ್ಮೇಲೆ ಅದು ಬೇರೆ ಕಡೆ ಹೋಗಿ ಬರ್ಬೇಕಾಗುತ್ತೆ. ಅದರಿಂದ ಈ ವರ್ಷ ಆಗಲ್ಲ, ಅದು ಈ ಸರಿ ಆಗಲ್ಲ. ಸೊ ಮುಂದಿನ ವರ್ಷ ಒಳಗಡೆ ಒಂದು 8 ಕೋಟಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲವನ್ನು ಆಗ ಸರ್ಕಾರ ಒಪ್ಕೊಂಡಿದೆ. ಅದು ಬಳಸ್ಕೊಡ್ತಕ್ಕಂಥ ಜವಾಬ್ದಾರಿ ಶಾಸಕರ ಮುಂದೆ ಹೇಳ್ತೀವಿ. ಹಾಗೂ ಪ್ರಧಾನಮಂತ್ರಿ ಇದರಲ್ಲಿ ಆದರ್ಶ ವಿಲೇಜ್ ಅಲ್ಲಿ ಈ ಒಂದು 25 ಲಕ್ಷ ರೂಪಾಯಿ ಹಣ ಬಿಡುಗಡೆ ಆಗಿದೆ. ಅವಳಿ ವಿಲೇಜ್ ಸೆಲೆಕ್ಟ್ ಮಾಡ್ಕೊಟ್ಟಿದ್ವಿ. ಈಗಾಗಲೇ ಅದು ಅನುಮೋದನೆ ಬರ್ತದೆ, ಮಾರ್ಚ್ ಒಳಗೆ ಅಮೌಂಟ್ ಬರ್ತದೆ. ಅದನ್ನ ಯಾವ ರೀತಿ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಡ್ತೀವಿ. ಒಂದು ಈ ಕೂಡಲೇ ಮುಜರಾಯಿ ಇಲಾಖೆಯವರಿಂದ ಮಾಡ್ತಾ ಇದ್ದೀನಿ, ನಾಳೆ ಅಥವಾ ನಾಡಿಂದ ಒಳಗಡೆ ಭಕ್ತರಿಗೆ ಎಸಿ ಹಾಕತಕ್ಕ ಜವಾಬ್ದಾರಿನ ಎಸಿ ಫಿಟ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ. ಒಳಗಡೆ ಎಸಿ ಹಾಕಲಿಕ್ಕೆ ಅನುಮೋದನೆ ಮಾಡ್ಕೊಡ್ತೀವಿ. ಈಗ ಮಾಡ್ಕೊಡ್ತೀವಿ. ಕುರುಡುಮಲದ ಏನ್ ಮಾಡಿದ್ವಿ ಅದೇ ರೀತಿಯಲ್ಲಿ ಎಸಿ ಇಲಾಖೆ ಅಲ್ಲಿ ಹೋಗ್ತಕ್ಕಂಥ ಇವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ಲಿಕ್ಕೆ ಇದು ಮಾಡ್ಕೊಡ್ಬೇಕು. ಎರಡನೇ ವಿಚಾರ, ನನಗೆ ಲಾಸ್ಟ್ ಟೈಮ್ ತೊಂದರೆ ಆಗಿದ್ದ ವಿಚಾರ ಹೇಳ್ಬಿಡ್ತೀನಿ. ಪೂಜೆ ಮಾಡ್ಲಿಕ್ಕೆ ಅಂತ ನಾನು ಏನ್ ಕರ್ಕೊಂಡ್ಬಂದು ಒಳಗಡೆ ದೇವಸ್ಥಾನಕ್ಕೆ ರಥ ಪೂಜೆ ಮಾಡ್ಕೊಂಡ್ ಹೊರಟೆ, ಅದು ಮುಸಾಡಕ್ಕಾಗ್ಲಿಲ್ಲ. ಆ ಒಂದು ಹುಡುಗರ ಒಂದು ಇದರಲ್ಲಿ ಆಗ್ಲಿಲ್ಲ, ನನಗೆ ಆಗ್ಲಿಲ್ಲ. ಒಳಗಡೆ ಸೇರಿಸ್ಬಿಟ್ರು, ರಥ ಒಳಗಡೆ ಸೇರಿಸ್ಬಿಟ್ರು, ರಥ ಕಲಿತೇನೆ, ಭಯ ಆಗ್ಬೋದು ನನಗೆ. ಸೊ ಅದರಿಂದ ದಯವಿಟ್ಟು ಕರೆಕ್ಟಾಗಿ ಸಮರ್ಪಕವಾಗಿ ಆ ಟೈಮಿಂಗ್ ಅನ್ನ ನಾವು ಮಾಡ್ಕೊಟ್ರೆ ಪೂಜೆ ಮಾಡಿ ನಾವು ಅಲ್ಲಿಂದ ಹೋಗ್ಬಿಡ್ತೀವಿ. ಪೂಜೆ ಮಾಡಿ ಅಲ್ಲಿಂದ ಈ ಸಲ ಅದನ್ನ ಆರೈದು ವಿಶೇಷವಾಗಿ ಮಾಡ್ಬೇಕಾಗ್ತದೆ. ಒಂದು ಪೂಜೆ ಮಾಡ್ಕೊಟ್ಟಿದ್ದ ನಮ್ಮನ್ನ ಸುಗಮ ಕಳಿಸ್ಬಿಡಿ ಆಚೆಗೆ. ಆಮೇಲೆ ನೀವೆಲ್ಲ ಲಾಸ್ಟ್ ಟೈಮ್ ತೊಂದರೆ ಆಯ್ತು, ಹೇಳಕ್ ಹೋಗಿಲ್ಲ ಅದನ್ನ ಅಂತ ನಿಮಗೆ ತುಂಬಾ ಕಾಲು ಮುಂದಾಗ್ತದೆ. ಅದರಿಂದ ಸಮಸ್ಯೆ ಆಗ್ತದೆ. ಅದನ್ನ ಪೂಜೆ ಮಾಡ್ಕೊಟ್ಟಿದ್ದಾದ್ಮೇಲೆ ದಯವಿಟ್ಟು ಮುಂದಿನ ಕಾರ್ಯಕ್ರಮ ನೀವು ಮುಂದುವರಿಸಿಕೊಳ್ಳಕ್ಕೆ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ ಇದ್ವಿ. ಈಗಾಗಲೇ ಹೆಣ್ಮಕ್ಳ ಕೋರಿಕೆ ಮೇಲೆಗೆ ಏನು ಅವ್ರಿಗೆ ಸಮಸ್ಯೆ ಆಗ್ತಿದೆ, ಒಂದು ಶೌಚಾಲಯಗಳನ್ನ ಇಡ್ಲಿಕ್ಕೆ ಅದನ್ನ ಇವರು ಒಪ್ಕೊಂಡಿದ್ದಾರೆ, ಅದನ್ನ ವ್ಯವಸ್ಥೆ ಮಾಡ್ಕೊಡ್ತಾರೆ. ಪೊಲೀಸ್ ಇಲಾಖೆಯಿಂದ ಯಾವುದೋ ಒಂದು ಅಕ್ರಮ ಏನು ಪ್ರಾಬ್ಲಮ್ ಆಗದೆ, ಒಂದು ಚೈಲ್ಡ್ ಏನು ಪ್ರಾಬ್ಲಮ್ ಆಗದೆ, ಹೆಣ್ಮಕ್ಳು ತೊಂದರೆ ಕೊಡ್ತೀವಿ, ಟೀಮ್ಗಳೆಲ್ಲ ಬಿಸಾಕಿದ್ವಿ, ಅದಾಗಿದ್ವಿ. ಲಾಸ್ಟ್ ಟೈಮ್ ನೀವು ಒಂದು ಮಾತು ಕೇಳಿದ್ರೆ ನನಗೆ ಈ ಮಾತು ಹೇಳ್ಬೇಕಾಗುತ್ತೆ. ಈ ಸಭೆದಲ್ಲಿ ಏನ್ ತೀರ್ಮಾನ ಆಯ್ತು, ಯಾರಿಗೂ ಹಾರ ಹಾಕಂಗಿಲ್ಲ, ಬ್ಯಾನರ್ ಕಟ್ಟಂಗಿಲ್ಲ ಅಂತ ಮಾಡಿದ್ವಿ, ಹೌದಾ? ನಾನು ಒಬ್ಬ ಶಾಸಕನಾಗಿ ಮೆರವಣಿಗೆ ಮಾಡ್ಕೊಂಡು ಬಂದಿಲ್ಲ. ಸಭೆ ತೀರ್ಮಾನ ಆದ್ಮೇಲೆ ಎಲ್ಲರಿಗೂ ಸಭೆ ತಾನೆ, ಶಾಸಕರಿಗೊಂದು ತೀರ್ಮಾನ, ನಿಮ್ಗೊಂದು ತೀರ್ಮಾನ ಅಂತ. ನನ್ನ ಕಟೌಟ್ ಹಾಕಿದ್ರೆ, ನಾನು ಹಾರ ಹಾಕಿದ್ರೆ ವಿತೌಟ್ ಮೈ ಪರ್ಮಿಷನ್ ಇದೆ, ಜಾತ್ರೆ ಪರ್ಮಿಷನ್ ಇದೆ, ನೀವು ಹಾರ ಯಾರು ಹಾಕಿದ್ರು? ನೀವು ಮಾಡಿದ ತಪ್ಪಲ್ವಾ? ಎಲ್ಲರಿಗೂ ತೀರ್ಮಾನ, ಎಲ್ಲರಿಗೂ ತೀರ್ಮಾನ ಹಾಕಿದ್ರೆ ಅಲ್ಲ ಸತೀಶ್ ಅಲ್ಲ, ಸಭೆ ತೀರ್ಮಾನ ಸಭೆ ತೀರ್ಮಾನ ಎಲ್ಲರಿಗೂ ತೀರ್ಮಾನ. ಬ್ಯಾಂಡ್ ಶೆಡ್ ಇಲ್ಲ ಅಂತ ಖಂಡಿತ ಬಿಡ್ತೀವಿ. ನೀವು ಮೊದಲೇ ಇದ್ದವ್ರಂತ ಕೂಡ ವ್ಯವಸ್ಥೆ ಮಾಡಿಬಿಡ್ತೀವಿ. ನಮಗೊಂದು ತೀರ್ಮಾನ, ಚಿಕ್ಕ ಜಾತಿಗೊಂದು ತೀರ್ಮಾನ, ದೊಡ್ಡ ಜಾತಿಗೊಂದು ತೀರ್ಮಾನ, ಆ ಪಕ್ಷಕ್ಕೊಂದು ತೀರ್ಮಾನ, ಈ ಪಕ್ಷಕ್ಕೊಂದು ತೀರ್ಮಾನ. ನಾವೆಲ್ಲ ರಾಮಲಿಂಗೇಶ್ವರ ಭಕ್ತರು, ಅಯ್ಯೋ ಸ್ವಾಮಿ ಇರೋದೇ ನಾವೆಲ್ಲ ಭಕ್ತರು. ಸುವ್ಯವಸ್ಥಿತವಾಗಿ ಮಾಡ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ಹೊತ್ಕೋಬೇಕಾಗುತ್ತೆ. ಸೊ ಅದರಿಂದ ಈ ಜಾತ್ರೆನ ವ್ಯವಸ್ಥಿತವಾಗಿ ತುಂಬಾ ಅದ್ದೂರಿಯಾಗಿ ಮಾಡ್ತಕ್ಕಂಥ ಕರ್ತವ್ಯವನ್ನ ನಾನು ಮತ್ತು ಪೊಲೀಸ್ ಇಲಾಖೆ ಮಾಡ್ತಾರೆ, ಎಲ್ಲ ನಮ್ಮ ತಾಲೂಕು ಆಡಳಿತ ಮತ್ತು ತಾಲೂಕು ಪ್ರಧಾನ ವಹಿಸ್ಕೊಂತೀವಿ. ನಿಮ್ಗೆ ಏನು ಸಮಸ್ಯೆ ಆಗದಂಗೆ ನಾಳೆ ವರ್ಷಕ್ಕೆ ಕೂತಾಗ ಏನು ಸಮಸ್ಯೆ ಆಗಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ನಾವು ಹೊತ್ಕೊತೀವಿ. ನೀವು ಹೇಳಿದಂಗೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಹೊತ್ಕೊಳ್ಳಿಲ್ವಾ, ನೆಕ್ಸ್ಟ್ ವರ್ಷ ಇದೇ ಜಾಗ ಸನ್ಮಾನ ಆಗ್ತದೆ ಅವ್ರಿಗೆ.
ಜಾಗದಲ್ಲಿ ಸನ್ಮಾನ ಸ್ವಲ್ಪ ಬೇಡ ಸನ್ಮಾನ ನೆಕ್ಸ್ಟ್ ಇಲ್ಲಿ ಬೇಡ ಸನ್ಮಾನ ಮಾಡ್ಕೊಡ್ತೀವಿ. ಸೊ ಅದರಿಂದ ಈ ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ಏನು ಗ್ರಾಮಸ್ಥರ ಸೇರಿ ನಡೆಸ್ಕೊಟ್ಟಿದ್ದಾರೆ. ಇದೇ ನನ್ಗೆ ಬಯಸಿದ್ದು. ಈ ಒಂದು ಸ್ವಾಭಾವಿಕ ಸಂಧಾನ ಮಾಡ್ತಿದ್ವಲ್ಲ ಒಳ್ಳೆ ರೀತಿಯಲ್ಲಿ ಇದೇ ಮಾಡ್ಬೇಕಾಗಿತ್ತು. ನಾವು ಕಿತ್ತಾಡ್ಕೊಂಡು ಕಚ್ಚಾಡ್ಕೊಂಡು ಅದೇನಾಗುತ್ತೆ ನಮ್ಮ ಊರಿನ ಸೊಬಗು ತೋರಿಸ್ತೀವಿ. ದೇವಸ್ಥಾನ ಕಿತ್ತಾಡ್ಕೊಂಡ್ರೆ ನಮ್ಮ ಊರಿನ ಸೊಬಗು ತೋರಿಸ್ತೀವಿ. ಅದಲ್ಲ ಅದನ್ನ ಮಾಡ್ಕೊಡ್ತೀವಿ, ಪೋಸ್ಟ್ ಮಾಡ್ಕೊಡ್ತೀವಿ. 12 ಗಂಟೆಗೆ ಹೋದ್ರೆ ಹಬ್ಬ ಆದ್ಮೇಲೆ ರೆಗ್ಯುಲರ್ ಬಸ್ ಮಾಡ್ಲಿಕ್ಕೆ ನಾನು ಈಗ 12 ಗಂಟೆಗೆ ಹೋದ್ರೆ 3 ಗಂಟೆವರೆಗೂ ಇಲ್ಲ ಸರ್. ನಾನು ಲಾಸ್ಟ್ ಮತ್ತೆ 7:30 ನನ್ನ ಲಿಸ್ಟ್ ಇಲ್ಲ. ನನ್ನ ಲಿಸ್ಟ್ ಕೊಟ್ಟಿಲ್ಲ. 7:30 ಕೊಡ್ತಾರೆ. ನನ್ನ ಲಿಸ್ಟ್ ಕೊಟ್ಟಿಲ್ಲ, ನಾನು ಮರ್ತೋಗಿದ್ದೆ. ರೆಗ್ಯುಲರ್ ಬಸ್ ಮಾಡೋದಕ್ಕೆ ಸರ್ ಇವಾಗ ನಮ್ಮದು 2019 ರಿಕ್ರೂಟ್ಮೆಂಟ್ ಆಗಿರಲಿಲ್ಲ. ಇವಾಗ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಇದೆ ಸರ್. ಇನ್ನೊಂದು ತಿಂಗಳಲ್ಲಿ ಸುಮಾರು ನಮ್ಮ ಡಿಪೋಗೆ ಒಂದು 50 ಜನ ಡ್ರೈವರ್ ಬರ್ತಾರೆ. ಆವಾಗ ಒಂದು 10ರಿಂದ 15 ಟ್ಯಾಕ್ಸ್ ಹೇಳ್ತೀನಿ. ಆ ಕಾಳಜಿ ಬರೋ ಊರನ್ನು ಕಾಳಜಿ ಬರಬೇಕು. ಯಾಕಂದ್ರೆ ನಂದೊಂದಾಗೆ ಅದು ಬರೋದು ಖಂಡಿತವಾಗ್ಲು. ಸೊ ಅದರಿಂದ ಮುಂದಿನ ದಿವಸ ನಾವೆಲ್ಲ ಸೇರಿ ರಾಮಲಿಂಗೇಶ್ವರ ಬೆಟ್ಟವನ್ನ ಪೂಜಾರಿಗಳು ಸ್ವಾಮಿಗಳೇ ನಿಮ್ದೇ ಸಮಸ್ಯೆ ಇಲ್ವಾ? ಯಾವ ನಾನು ಟ್ರಾನ್ಸ್ಫರ್ ಕೇಳ್ತಾರೆ. ಚಿಂತೆನೂ ಇದೆ, ಕರಡಿನೂ ಇದೆ. ನೋಡೋ ಚಿಂತೆಗಳು ಒಂದು ವಾರ ಪಕ್ಕ ಕೊಟ್ಟರು ಸರ್. ವಾರ 15 ಪಕ್ಕ ಕೀಲಳ್ಳಿ ಇಲ್ಲ, ಆಮ್ರಿ ಇಲ್ಲ, ಸೋಡಂಗಿಲ್ಲ, ಈ ತರನೇ ಇದೆ. ಮತ್ತೆ ಮಳೆ ಬಿದ್ದರೆ ದಾರಿ ವ್ಯವಸ್ಥೆ ಆಕ್ಚುಲಿ ತುಂಬಾ ಸೀರಿಯಸ್ ಅಂತ ತಗೊಳ್ಳಿ. ಒಂದು ಹಿಡಿದಿದ್ವಿ ನಾವು, 2 ಹಿಡಿದಿದ್ವಿ, ಇನ್ನೂ ಬರಲಿದ್ದಾವೆ. ಆಯ್ತು ಮತ್ತೆ ಪ್ರಾಬ್ಲಮ್ ಸಮಸ್ಯೆ ಯುವಕರು ಟೀಮು ತುಂಬಾ ನಾವೆಲ್ಲ ಬಂದು ನಮಸ್ಕಾರ ಹಾಕೊಂಡು ಹೊಂಟಿರ್ತೀವಿ. ರತ್ನ ಸೇರಿಸಿದ್ದಾರೆ ಅವ್ರ ತಾನೆ. ಅವ್ರ ಚಪ್ಪಾಳೆ ಕೂಡ ಜೋರಾಗಿ ಎಲ್ಲಿದ್ದಾರೆ ಇಲ್ಲ ಜಾತ್ರೆಯನ್ನ ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲ ಸಹಕಾರ ನೀಡಿದರೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮಾಧ್ಯಮಿಕರು, ಊರವರು, ಊರಿನ ಗ್ರಾಮಸ್ಥರು, ಪಂಚಾಯತಿ ಗ್ರಾಮಸ್ಥರು, ಮುಖ್ಯಸ್ಥರು, ಎಲ್ಲ ಇಲಾಖೆಯವರು ಕೂಡ ಸಕ್ಸಸ್ ಮಾಡ್ಕೊಂಡು ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಅವಕಾಶ ಮಾಡ್ಕೊಂಡಿದ್ದೀವಿ. ನಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಏನೇನು ಅನ್ಕೊಂಡಿದ್ವಿ ಎಲ್ಲ ಅನುಮೋದನೆ ಮಾಡ್ಕೊಳ್ತೀವಿ. ಈಗಾಗಲೇ ಸುಸೂತ್ರವಾಗಿ ನಡೆಸಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ನಾವೆಲ್ಲ ತಾಲೂಕು ಆಡಳಿತ ಎತ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ.